ಬೈರತಿ ಬಸವರಾಜ್ ಮನೆಗೆ ಬಿವೈ ವಿಜಯೇಂದ್ರ ಭೇಟಿ. ಬೆಕ್ಲೂರು ಶಿವ ಕೊಲೆ ಕೇಸಲ್ಲಿ ಬಿಜೆಪಿ ಶಾಸಕನ ಅರೆಸ್ಟ್ ಆಗಿದೆ. ಬೈರತಿ ಬಸವರಾಜ್ ಮನೆಗೆ ಈಗ ಬಿವೈ ವಿಜಯೇಂದ್ರ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ಬೆಕ್ಲೂರು ಶಿವ ಕೊಲೆ ಕೇಸಲ್ಲಿ ಬಿಜೆಪಿ ಶಾಸಕ ಬೈರತಿ ಬಸವರಾಜ್ ಅವರ ಬಂಧನ ಆಗಿದೆ. ಮರ್ಡರ್ ಕೇಸ್ನಲ್ಲಿ ಎಫ್ಐ ಆರೋಪಿ ಆಗಿರುವಂತಹ ಶಾಸಕ ಬೈರತಿ ಬಸವರಾಜ್ ಸಂಸದ ಗೋವಿಂದ ಕಾರಜೋಳ, ಪ್ರೀತಮ್ ಗೌಡ ಕೆಆರ್ಪುರದಲ್ಲಿರುವ ಬೈರತಿ ಬಸವರಾಜ್ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ. ನಿನ್ನೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಭೇಟಿಯನ್ನ ನೀಡಿದ್ರು. ಬೈರತಿ ಕುಟುಂಬಕ್ಕೆ ಧೈರ್ಯವನ್ನ ಬಿಜೆಪಿಗರು ಈಗ ತುಂಬಿದ್ದಾರೆ. ಶಾಸಕ ಬೈರತಿಗೆ ನಾನು ಮತ್ತು ಪಕ್ಷ ಬೆಂಬಲವಾಗಿದ್ದೇವೆ. ರಾಜಕೀಯ ಷಡ್ಯಂತ್ರ ಹೇಗೆ ನಡೆಯುತ್ತೆ ಅಂತ ಗೊತ್ತು. ಬೈರತಿ ಕುಟುಂಬಸ್ಥರ ಭೇಟಿಯ ಬಳಿಕ ವಿಜಯೇಂದ್ರ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ನು ಬೈರತಿ ಬಸವರಾಜ್ ಮನೆಗೆ ಬಿವೈ ವಿಜಯೇಂದ್ರ ಭೇಟಿ ಕೊಟ್ಟಿದ್ದಾರೆ. ಬೆಕ್ಲೂರು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕೇಸ್ನಲ್ಲಿ ಬಿಜೆಪಿ ಶಾಸಕರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ಈ ಒಂದು ಬೆಕ್ಲೂರು ಶಿವ ಕೊಲೆ ಕೇಸ್ನಲ್ಲಿ ಎಫ್ಐ ಆರೋಪಿಯಾಗಿದ್ದಾರೆ ಶಾಸಕ ಬೈರತಿ ಬಸವರಾಜ್ ಅವರು. ಸದ್ಯಕ್ಕೆ ಅರೆಸ್ಟ್ ಕೂಡ ಆಗಿದ್ದಾರೆ. ಜೊತೆಗೆ ಸಿಐಡಿ ಅಧಿಕಾರಿಗಳ ವಿಚಾರಣೆಯನ್ನು ಕೂಡ ಎದುರಿಸಬೇಕಾಗಿದೆ. ಸದ್ಯಕ್ಕೆ ಬೈರತಿ ಬಸವರಾಜ್ ಅವರ ಮನೆಗೆ ಬಿವೈ ವಿಜಯೇಂದ್ರ ಅವರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಆ ಒಂದು ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಜೊತೆಗೆ ಸಂಸದ ಗೋವಿಂದ ಕಾರಜೋಳ ಅವರು ಕೂಡ ಇದ್ದಾರೆ, ಪ್ರೀತಮ್ ಗೌಡ ಅವರು ಕೂಡ ಇದ್ದಾರೆ. ಇನ್ನು ಅವರ ಕುಟುಂಬಸ್ಥರಿಗೆ ಒಂದು ಸಾಂತ್ವನ ಹೇಳುವ ಕೆಲಸ ಮಾಡಿದ್ದಾರೆ. ಯಾವುದಕ್ಕೂ ನೀವು ತಲೆ ಕೆಡಿಸ್ಕೊಳ್ಬೇಡಿ, ಅವರ ಜೊತೆ ನಾವಿದ್ದೀವಿ, ಪಕ್ಷ ಇದ್ದೀವಿ ಅಂತ ಸದ್ಯಕ್ಕೆ ಸಾಂತ್ವನ ಹೇಳಿದ್ದಾರೆ. ನಿನ್ನೆ ಕೂಡ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಭೇಟಿಯನ್ನ ಕೊಟ್ಟಿದ್ರು. ಒಟ್ಟಿನಲ್ಲಿ ಬೈರತಿ ಕುಟುಂಬಕ್ಕೆ ಧೈರ್ಯವನ್ನು ತುಂಬ್ತಾ ಇದ್ದಾರೆ ಬಿಜೆಪಿಗರು. ಶಾಸಕ ಬೈರತಿಗೆ ನಾನು ಮತ್ತೆ ಪಕ್ಷ ಬೆಂಬಲವಾಗಿ ಸದಾ ಇರ್ತೀವಿ. ಇದೆಲ್ಲವೂ ಕೂಡ ರಾಜಕೀಯ ಷಡ್ಯಂತ್ರ ಹೇಗೆ ನಡೆಯುತ್ತೆ ಅಂತ ನಮ್ಗೆ ಗೊತ್ತಿದೆ. ಇನ್ನು ಬೈರತಿ ಕುಟುಂಬಸ್ಥರನ್ನ ಭೇಟಿಯಾಗಿ ಸದ್ಯಕ್ಕೆ ಅವರಿಗೆ ಧೈರ್ಯ ತುಂಬುವ ಕೆಲಸವನ್ನ ಬಿಜೆಪಿಗರು ಮಾಡಿದ್ದಾರೆ. ಸ್ವಲ್ಪ ವ್ಯತ್ಯಾಸ ಇದೆ. ಈ ಕಾರಣಕ್ಕಾಗಿ ಇಕೋ ವರದಿಗಳನ್ನು ಪರಿಶೀಲಿಸಿ ಅವರು ಸ್ವಲ್ಪ ಹೆಚ್ಚಿನ ಒಂದು ಸಲಹೆಯನ್ನು ತಜ್ಞ ಸಂಸ್ಥೆಯಾದ ಜಯದೇವ ಆಸ್ಪತ್ರೆಯಿಂದ ಪಡ್ಕೊಳ್ಳಿ ಅಂತ ಅವರು ಅದರಲ್ಲಿ ಷರ ಬರೆದಿದ್ರು. ಅದನ್ನು ಗಮನಿಸಿದ ನ್ಯಾಯಾಧೀಶರಂಥ ಶ್ರೀ KN ಶಿವಕುಮಾರ್ ಅವರು ಪೊಲೀಸ್ ಕಸ್ಟಡಿಯ ಕೋರಿಕೆ ಇದ್ದಾಗ್ಯೂ ಸಹ ಆರೋಗ್ಯದ ದೃಷ್ಟಿಯಿಂದ ಆ ಒಂದು ವರದಿ ಜಯದೇವ ಹಾಸ್ಪಿಟಲಿಂದ ಪಡ್ಕೊಳ್ಳೋದು ಸೂಕ್ತ ಎಂದು ಜಯದೇವ ಆಸ್ಪತ್ರೆಯಲ್ಲಿ ಅವರಿಗೆ ಪೊಲೀಸ್ ಕಸ್ಟಡಿಯಲ್ಲಿಯೇ CID ಕಸ್ಟಡಿಯಲ್ಲಿಯೇ ಅವರಿಗೆ ಕಳಿಸಲಾಗಿತ್ತು. ಆ ಪ್ರಕಾರ ಅಲ್ಲಿ ಕೂಲಂಕುಷವಾಗಿ ಅವರು ಅವರ ಆರೋಗ್ಯವನ್ನು ತಪಾಸಣೆ ಮಾಡಿ ಇಂದು ವರದಿ ನೀಡಿ ಡಿಸ್ಚಾರ್ಜ್ ಮಾಡಿದ್ದಾರೆ. ಯಾವುದೇ ಆರೋಗ್ಯದ ಸಮಸ್ಯೆ ಇಲ್ಲ. ಬಹುತೇಕ ಎಲ್ಲ ಕಡೆಯಲ್ಲೂ ಕಾಲಮ್ಗಳಿಗೆ ಸಂಬಂಧಪಟ್ಟ ಕಾಲಮ್ಗಳಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು ಮತ್ತು ಇತರ ಕೆಲವು ಎಲ್ಲನೂ ನಾರ್ಮಲ್ ಅಂತಲೇ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂದು ಈಗ ಮತ್ತು ಪುನಃ ನ್ಯಾಯಾಧೀಶರಾದಂಥ ಶ್ರೀ KN ಶಿವಕುಮಾರ್ ಸಮಕ್ಷ ಹಾಜರುಪಡಿಸಿದಾಗ ಅವರ ಗೃಹ ಕಚೇರಿಯಲ್ಲಿ ಅದನ್ನೆಲ್ಲ ಪರಿಶೀಲಿಸಿ ಕೂಲಂಕುಷವಾಗಿ ಪರಿಶೀಲಿಸಿ ಆರೋಪಿ ವಕೀಲರಾದಂಥ ಶ್ರೀಯುತ ಹೇಮಂತ್ ಕುಮಾರ್ ಅವರ ತೀವ್ರವಾದ ಆಕ್ಷೇಪಣೆ ಇದ್ದಾಗ್ಯೂ ಮಾನ್ಯ ನ್ಯಾಯಾಲಯ ಈ ಮೊದಲು ಅಂದರೆ ದಿನಾಂಕ 10ರಂದು ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯ ನೀಡಿದ ತೀರ್ಪನ್ನು ಪರಿಶೀಲಿಸಿ ಕಸ್ಟೋಡಿಯಲ್ ಇಂಟ್ರಿಗೇಷನ್ ಕೊಡಲಿಕ್ಕೆ ಬೇಕಾಗತ್ತೆ. ಮತ್ತು ಹಿಂದೆ ಏನಾದರೂ ತನಿಖೆ ಮಾಡಿದ್ರೂ ಸಹ ಈ ಕಸ್ಟೋಡಿಯಲ್ ಇಂಟ್ರಿಗೇಷನಲ್ಲಿ ಕೊಡಬೇಕು ಎಂಬ ಒಂದು ನಿರ್ಧಾರಕ್ಕೆ ಬಂದು ಎಷ್ಟು ದಿನಗಳವರೆಗೆ ಕೊಡಬೇಕು ಎಂಬುದೊಂದು ಪ್ರಶ್ನೆ ಬಂದಾಗ 4 ದಿನಗಳ ಮಟ್ಟಿಗೆ ಅಂತ ಹೇಳಿದ್ರು. ಆಮೇಲೆ ಪ್ರಕರಣವನ್ನು ಗಮನಿಸಿ ದಿನಾಂಕ 21/2/2026 ಶನಿವಾರದವರೆಗೆ 1 ಗಂಟೆಯವರೆಗೆ ಆರೋಪಿ